ಧಕ್ಕೆ ತರ್ತಕ್ಕಂತ ನಿರ್ಧಾರಗಳನ್ನ ತಾವು ತಗೊಳ್ತಾ ಇದ್ದೀವಿ. ಮಾನ್ಯ ನಿರ್ಗಮಿತ ಸಿದ್ದರಾಮಯ್ಯ ಕೂಡ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಾವು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಂತ ಪ್ರತಿಯೊಂದು ವಿಚಾರಗಳಲ್ಲಿ, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮ ಬಹಳ ವೇಗವಾಗಿರ್ತಕ್ಕಂತ ಪ್ರಬುದ್ಧ ಭಾಷಣ ನಾವು ಕೇಳಿದ್ದೇವೆ. ಆದ್ರೆ ತಾವು ಈ ಸಂದರ್ಭದಲ್ಲಿ ಹಿರಿಯ ನಾಯಕರನ್ನ, ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರು ಆಗಿರ್ಬೋದು, ಅವರನ್ನ ನೀವು ಮನವೊಲಿಸಿ ಕೆ ಎಚ್ ಮುನಿಯಪ್ಪನವರು ಪ್ರಬುದ್ಧರಿದ್ದಾರೆ. ಸುಮಾರು 45 ವರ್ಷಗಳ ರಾಜಕಾರಣದಲ್ಲಿ ನಮ್ಮನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕರ್ತಕ್ಕಂಥ ಪ್ರಯತ್ನಗಳಲ್ಲಿ ಇವರ ಶಕ್ತಿ, ಇವರ ವಿವೇಚನೆ ಇತ್ತು ಅಂತಕ್ಕಂಥ ವಿಚಾರವನ್ನ ತಾವು ಕೂಡ ಹೈಕಮಾಂಡ್ ಗಮನಕ್ಕೆ ತರಬೇಕಾಗಿತ್ತು. ಈ ವಿಚಾರಗಳಿಗೆ ನಾವು ಸಿದ್ದರಾಮಯ್ಯ ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಬಯಸ್ತೇವೆ. ತಾವು ಈ ವಿಚಾರದಲ್ಲಿ ಯಾಕೆ ತಾವು ಜವಾಬ್ದಾರಿ ತಗೊಳ್ಳಿಲ್ಲ? ನೀವು ಯಾವಾಗ್ಲೂ ಮಾತಾಡ್ತಿರಲ್ಲ, ಪ್ರಬುದ್ಧತೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಅಂತ ವಿಚಾರ ನಮ್ಗೆ ಹೇಳ್ತಿರಲ್ಲ. ಆದ್ರೆ ನೀವು ಕೂಡ ಈ ಸಂದರ್ಭದಲ್ಲಿ ಕೆ ಎಚ್ ಮುನಿಯಪ್ಪನವರಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಕೊಡೋದ್ರಲ್ಲಿ ನೀವು ಮುಂದೆ ಬರಬೇಕು. ಹಾಗೇನೆ ಈಗ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮ ಸಮಾಜ ಈಗಲೂ ಕೂಡ ಹಳ್ಳಿಗಾಡಿಗೆ ಬಂದಾಗ ನಮ್ಮ ಸಮಾಜ ಸಾಮಾಜಿಕ ಅಸಮತೋಲನವನ್ನ ಯಾವ ರೀತಿ ಎದುರಿಸ್ತಾ ಇದೆ, ನಮಗೆ ಬೇಕಾಗಿರ್ತಕ್ಕಂಥ ರಕ್ಷಣೆ ಏನು, ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕಿನ ಪರಿಕಲ್ಪನೆ ಏನು ಅಂತಕ್ಕಂಥದ್ದು ನಿಮ್ಗೂ ಕೂಡ ಇರಬೇಕಾಗ್ತದೆ. ನಾವು ಕೂಡ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ನಮ್ಗೆ ಹಾಗೆ ಮಾಡ್ತದೆ, ಹೀಗೆ ಮಾಡ್ತಾ ಇದೆ ನಂಬಿಕೆ ಇತ್ತು. ಆದ್ರೆ ಈಗ ನಮ್ಮ ಮಾದಿಗ ಸಮಾಜವನ್ನ ನೀವು ನಡ್ಸ್ಕೊಳ್ತಕ್ಕಂಥ ವಿಚಾರಗಳಲ್ಲಿ ನಮಗೆ ಬಹಳ ನೋವಾಗಿದೆ. ಮುಂಬರುವ 2028ರ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ನಮ್ಮ ಹಿರಿಯರು ಕೆ ಎಚ್ ಮುನಿಯಪ್ಪನವ್ರನ್ನ ನೀವು ಉತ್ತಮವಾಗಿರ್ತಕ್ಕಂಥ, ಬಹಳ ಗೌರವಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಡಬೇಕು. ಯಾಕೆ ಅಧಿಕಾರವನ್ನು ಕೊಡಬೇಕು? ನಮ್ಮ ಅಶಕ್ತರು, ಶೋಷಿತ ಸಮುದಾಯಗಳು ಏನಾದ್ರು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ಏನಾಗ್ತದೆ? 1 ಎಕರೆ ಜಮೀನ್ ಕೊಡ್ಬೋದಾ? ತಕರಾರು ಇರ್ತಕ್ಕಂಥ ಜಮೀನಿಗೆ ಏನು ಪರ್ಯಾಯವಾಗಿ ಮಾರ್ಗೋಪಾಯವಾಗಿ ಕಂಡುಕೊಳ್ಬೋದಾ? ಅಥವಾ ಸಮಾಜ ಕಲ್ಯಾಣ ಇಲಾಖೆ ಮಾಡಿದ್ರೆ ಅವ್ರಿಗೆ ಹೊಸ ಹೊಸ ಯೋಜನೆಗಳೇನಾದ್ರು ಕೊಡ್ಬೋದಾ? ಅವ್ರಿಗೆ ಇರ್ತಕ್ಕಂಥ ಹಣಕಾಸಿನ ಸೌಲಭ್ಯಗಳನ್ನ ಮತ್ತಷ್ಟು ಹಂಚ್ಬೋದಾ? ಅವ್ರಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಫೈನಾನ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಅನೇಕ ಆಯೋಗಗಳನ್ನ ರಚನೆ ಮಾಡೋದ್ರ ಮುಖಾಂತರ ಅನೇಕ ಕೆಲಸಗಳನ್ನ ಒಂದು ಫೈನಾನ್ಷಿಯಲ್ ಸಸ್ಟೈನ್ ಮಾಡಬಹುದು ಅಂತಕ್ಕಂಥ ವಿಚಾರಗಳು ನಮ್ಮ ಮುಂದೆ ಇದೆ. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮನ್ನ ಆಗ್ರಹಪೂರ್ವಕವಾಗಿ ಇಡೀ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾದಾರ ಮಹಾಸಭಾ ಹಾಗೂ ನನ್ನ ಮಾದಿಗ ಸಮುದಾಯ ಎಲ್ಲ ಹಿರಿಯರ ಪರವಾಗಿ ನಾನು ನಿಮ್ಗೊಂದು ಹೇಳಿಕೆ ಬಯಸ್ತೇನೆ. ಮಾನ್ಯ ಕೆ ಎಚ್ ಮುನಿಯಪ್ಪಾಜಿ ಅವರೇ, ನೀವು ಕೂಡ ಪಕ್ಷ ಎಷ್ಟು ದಿನ ನೀವು ಪಕ್ಷ ಅಂತಿರ್ತೀರಿ, ಆದ್ರೆ ಪಕ್ಷ ನಿಮ್ಮನ್ನ ಯಾವ ರೀತಿ ನಡ್ಸ್ಕೊಳ್ತಾ ಇದೆ ನಮಗೆ ಬಹಳ ಬೇಸರ ಆಗಿದೆ. ಸುದೀರ್ಘವಾಗಿರಕ್ಕೆ 45 ವರ್ಷ ರಾಜಕಾರಣದಲ್ಲಿ ನಮ್ಮ ನಿರೀಕ್ಷೆಗಳು ವಿಫಲಗೊಂಡಾಗ ನೀವ್ಯಾಕಲ್ಲಿ ಇರ್ಬೇಕು? ನೀವು ರಾಜೀನಾಮೆ ಕೊಟ್ಟು ಬನ್ನಿ. ಇಡೀ ರಾಜ್ಯಾದ್ಯಂತ ಇಡೀ ನಮ್ಮ ಸಮುದಾಯ ನಿಮ್ಮ ಜೊತೆಗಿದೆ. ವಿಕೇಂದ್ರೀಕರಣ ರಾಜಕಾರಣ ಸಂದರ್ಭಗಳಲ್ಲಿ ನಮ್ಮ ಬೆನ್ನೆಲುಬುಗಳನ್ನ ತಾವು ಅಧಿಕಾರ ಹಂಚಿಕೆ ಮಾಡೋದ್ರಲ್ಲಿ ತಾವು ಮುರಿದಿದೆ ಅಂತ ಗೊತ್ತಾದಾಗ ನಾವ್ಯಾಕೆ ಅಲ್ಲಿರ್ಬೇಕು? ನಾವು ಕೂಡ ಸುಮಾರು 30 ವರ್ಷಗಳ ಹಿಂದೆ ನೀವು ಮಾತನ್ನು ಕೂಡ ಕೇಳ್ಕೊಂಡು ನಮ್ಮ ಗುರುಗಳಿದ್ದಾರೆ, ನಮ್ಮ ಯಜಮಾನರಿದ್ದಾರೆ, ಅವ್ರು ಏನಾದ್ರು ಮಾಡ್ತಾರೆ ಅಂದಾಗ ನಿಮ್ಗೆ ಅಧಿಕಾರ ಕೊಟ್ಟರೆ ನಮ್ಮ ಸಮುದಾಯಕ್ಕೆ ಏನಾದ್ರು ಮಾಡ್ಬೋದಲ್ಲ? ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಹಕ್ಕನ್ನ ಕೈಸ್ತಕ್ಕಂತ, ನಿಮ್ಗೆ ಇರ್ತಕ್ಕಂಥ ಅಧಿಕಾರವನ್ನ ಕೈಸ್ತಕ್ಕಂತ ಒಳಗಡೆ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ಕೋಮುವಾದಿ ಶಕ್ತಿಗಳು ಒಳಗಡೆ ಸೇರ್ಕೊಂಡು ನಿಮ್ಮನ್ನ ಅಧಿಕಾರ ರಹಿತನಾಗಿ ಮಾಡ್ತೇನೆ ನಾವು ಕೂತು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ನಿಮ್ಗೆ ಈ ಸಂದರ್ಭ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ನಮ್ಮ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷರು, ನಮ್ಮ ಸಮುದಾಯದ ಹಿರಿಯರಾಗಿದ್ದ ಕೆ ಎಚ್ ಮುನಿಯಪ್ಪರಲ್ಲಿ ನಾವು ಒಂದು ಆಗ್ರಹವನ್ನ ಕೂಡ ಮಾಡ್ತೇವೆ. ನೀವು ಸಾಧ್ಯ ಆದ್ರೆ ರಿಸೈನ್ ಮಾಡಿ ಬನ್ನಿ, ನಾವು ನಿಮ್ ಜೊತೆಗಿದ್ದೇವೆ. ಶಾಸಕರಾಗಿ ಕೆಲಸ ಮಾಡಿ. ನೀವು ಇಷ್ಟು ವರ್ಷಗಳ ಕಾಲ, ಸುದೀರ್ಘ 45 ವರ್ಷಗಳ ಕಾಲ ಕೇಂದ್ರವನ್ನು ಪ್ರತಿನಿಧಿಸಿದ್ದೀರಿ. ಎಲ್ಲಾ ಸಮುದಾಯಗಳ ಜೊತೆ ಪ್ರೀತಿ, ವಾತ್ಸಲ್ಯ, ಮಾನವೀಯ ಮೌಲ್ಯಗಳು ಉತ್ತಮವಾಗಿರ್ತಕ್ಕ ಬಾಂಧವ್ಯವನ್ನು ಬೆಳೆಸಿದ್ದೀರಿ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನಡ್ಸ್ಕೊಳ್ತಾ ಇರ್ತಕ್ಕ ವಿಚಾರಗಳಿಗೆ ಬಹಳ ವಿಷಾದ ಇದೆ. ಆಗಿರೋ ಸತ್ಯತೆ ಇದೀಗ ಪರಮೇಶ್ವರ್ ಸಾಹೇಬ್ ಹೇಳಿದ್ದಾರೆ, ಕೆ ಎಚ್ ಮುನಿಯಪ್ಪ 7 ಬಾರಿ ಸಂಸದರಾಗಿದ್ರು, ಈಗ 5ನೇ ಬಾರಿ ಶಾಸಕರಾಗಿರ್ತಕ್ಕಂಥ. after near to 45 years ಕಾಂಗ್ರೆಸ್ ಪಾರ್ಟಿ ವರ್ಕ್ ಮಾಡಿದ್ರು. ಪರಮೇಶ್ವರ್ ಅವರಿಗೆ
ಮೊದಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಉಪಮುಖ್ಯಮಂತ್ರಿ ಮಾಡಿದ್ರು ನಮ್ಮ ಕಾಂಗ್ರೆಸ್. ಈ ತರ ನಮ್ಮ ಸಮಾಜಕ್ಕೆ ಕೊಡ್ಬೋದಾಗಿತ್ತಲ್ಲ, ಅದನ್ನೇ ಕೊಡ್ಬೇಕಾಗಿತ್ತಲ್ಲ ಹಣ. ಸಮುದಾಯದ ಆರ್ಥಿಕವಾಗಿ ಬಲಪಡಿಸೋದಕ್ಕೆ ರಿಸರ್ವೇಶನ್ ಏನು ಅದೇ ತರ ಆತರ ಅವಕಾಶಗಳೇ ಬಹಳ ಕಡಿಮೆ ಇದೆ. ಮಾಡ್ಬೋದು ಮಾಡ್ಬೋದು ಅವರು ಅವ್ರು ನೀವು ಕೇಳ್ಬೇಕು. ಈಗ ಯಾರಾದ್ರೂ ಮಂತ್ರಿಗಳು ಯಾರು ಸಿಕ್ಕಿದಾಗ ನೀವು ಕೇಳಿ ಸರ್ ನಿಮ್ ಸಮುದಾಯಕ್ಕೆ ಏನಾದ್ರು ನೀವು ಅವ್ರು ಕೇಳಿ ರಿಸರ್ವೇಶನ್ ಮಾಡ್ತೀವಿ. ಕೃಷ್ಣ ಈಗ ಮುಂದಾಜನ ಹೇಳದ್ ಕೇಳ್ರಿ. ಅದ್ ಕೇಳಿದ್ದೇನಂದ್ರೆ ಒಂದ್ ನಿಮಿಷ ಇದಪ್ಪ ಅಲ್ಲ ನಿಮ್ಗೆ ನೀವು ಇಲಾಖೆಗೆ ಯಾವುದೇ ರೀತಿ ಚುಚ್ಚಿ ಬರದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠೆಯನ್ನು ತೋರಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಕೆ ಎಚ್ ಮುನಿಯಪ್ಪ. ಈಗ ಇನ್ನೇನು 2ನೇ ಅವಧಿಗೆ ಸರ್ಕಾರ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥ ವಾತಾವರಣ ಕೂಡ ಇತ್ತು. ನಮಗೂ ಕೂಡ ನಂಬಿಕೆ ಇತ್ತು. ಸುಮಾರು 45 ವರ್ಷಗಳ ರಾಜಕಾರಣ ಮಾಡಿದ ಕೆ ಎಚ್ ಮುನಿಯಪ್ಪನವ್ರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಕೊಡೋದ್ರ ಮುಖಾಂತರ ಅವರ ಅರ್ಹತೆ, ಅವರ ಅನುಭವ, ಅವ್ರಿಗಿರ್ತಕ್ಕಂಥ ರಾಜಕೀಯ ನಿಷ್ಠೆಯನ್ನ ನೋಡಿ ನಮ್ಮ ಹಿರಿಯ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಈಗೇನು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಒಂದು ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಸುಮಾರು 45 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿರ್ತಕ್ಕಂಥ ಸಮುದಾಯಕ್ಕೆ ತಾವು ಈ ನಿಟ್ಟಿನಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಿ? ತಾವು ತಾಯಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಜಾಗ. ಕರ್ನಾಟಕದಲ್ಲಿ ಸುಮಾರು ಪೋಲಿಂಗ್ ಪಾಪ್ಯುಲೇಷನ್ 35 ಲಕ್ಷಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ನಮ್ಮ ಸಮುದಾಯ. ಕೆ ಎಚ್ ಮುನಿಯಪ್ಪನವರ ಅನುಭವಕ್ಕಿಂತನೂ ಆದ್ರೆ ಕೆ ಎಚ್ ಮುನಿಯಪ್ಪನವರ ಅನುಭವಕ್ಕಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಾವೇನು ಸ್ಥಾನವನ್ನ ಕೊಟ್ಟಿದ್ದೀರಿ. 78 ವರ್ಷ ಹಿರಿಯ ಸಚಿವರಿಗೆ ತಾವು ಏನು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಥಾವತ್ತಾಗಿ ಏನು ಮುಂದುವರಿಸಿದ್ದೀರಿ. ಸುರ್ಜೇವಾಲಾ ಅವರ ಒಂದೇ ಒಂದು ಕರೆಗೆ ಹೋಗೊಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮಾದಿಗ ಸಮುದಾಯ ಕೆ ಎಚ್ ಮುನಿಯಪ್ಪನವರು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಬಂದ ಮೇಲೆ ನಮಗೊಂದು ಆಶಾಭಾವನೆ ಇತ್ತು. ನಮ್ಮ ಕೆ ಎಚ್ ಮುನಿಯಪ್ಪನವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ, ಅವ್ರಿಗೆ ಸಮಾಜವನ್ನ ಕಟ್ಟತಕ್ಕಂತ, ಅಸ್ಪೃಶ್ಯರ ಶಕ್ತಿಯನ್ನು ತುಂಬತಕ್ಕಂತ, ಉತ್ತಮವಾಗಿರ್ತಕ್ಕಂಥ ಖಾತೆಯನ್ನು ಕೊಡ್ಬೋದು ಅಂತ ನಿರೀಕ್ಷೆ ಇತ್ತು. ನಾವು ಕೂಡ ಎಷ್ಟು ವರ್ಷ ಅಂತ ಕಾದಿರಕ್ ಸಾಧ್ಯ? ನಮ್ಮ ತಾಳ್ಮೆಯನ್ನ ನೀವು ನಮ್ಮ ಅಸಹಾಯಕತೆ ಅಂತ ತಿಳ್ಕೊಂಡ್ರೆ ಇದು ಬಹಳ ತಪ್ಪಾಗ್ತದೆ. ಹಾಗೇನೆ ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯನ್ನು ಕೂಡ ನಾವು ಮನವಿಯನ್ನು ಮಾಡ್ತೇವೆ. ವಿ ಹೋಪ್ ಇನ್ ಅ ಕಾಂಗ್ರೆಸ್ ಪಾರ್ಟಿ, ವಿ ಲವ್ ಇನ್ ಅ ಕಾಂಗ್ರೆಸ್ ಪಾರ್ಟಿ, ವಿ ಬಿಲೀವ್ ಇನ್ ಅ ಕಾಂಗ್ರೆಸ್ ಪಾರ್ಟಿ. ಬಟ್ ಈ ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ ನಮಗೆ ಎಲ್ಲೋ ಒಂದ್ ಕಡೆ ಆತಂಕದ ವಾತಾವರಣ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಕ್ತವಾಗಿರ್ತಕ್ಕಂಥ ಸೌಲಭ್ಯಗಳನ್ನ, ಮುಕ್ತವಾಗಿರ್ತಕ್ಕಂಥ ಅವಕಾಶಗಳನ್ನ ಕೆಲವೊಂದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೋಮುವಾದಿಗಳು ನಮಗೆ ದೂರ ಮಾಡ್ತಾರೆ ಅಂತಕ್ಕಂಥ ಆತಂಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನನ್ನ ಮಾದಿಗ ಸಮುದಾಯಕ್ಕೆ ಇವತ್ತು ಸ್ಪಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ಸುಮಾರು ವರ್ಷಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಮತವನ್ನು ಕೊಡ್ತಾನೆ ಬಂದಿದ್ದೀವಿ. ಆದ್ರೆ ತಾವು ನಮಗೆ ನೀಡ್ತಕ್ಕಂಥ ಹುದ್ದೆಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಸ್ವಾತಂತ್ರ್ಯ ನಂತರ ನಮ್ಗೆ ಕೊಡ್ತಕ್ಕಂಥದ್ದು ಒಂದು ಆಹಾರ, ಒಂದು ತಿನ್ನೋದು, ಮತ್ತೊಂದು ಕುಡಿಯೋದು. ಲಿಡ್ಕರ್ ಯಾವ್ದು ಸಾರಿ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಮಾದಿಗರು ಕುಡಿಯೋಕೆ ತಿನ್ನಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥ ಖಾತೆಗಳನ್ನ ನೀವು ಕೊಡ್ತಾ ಇದ್ದೀರಾ. ಯಾಕೆ? ನಾವು ಮನುಷ್ಯರಲ್ವೇ? ನಮ್ಮ ಸಮುದಾಯದಲ್ಲಿ ಕೂಡ ಹಿರಿಯ ನಾಯಕರಿದ್ದಾರೆ, ಯುವಕರಿದ್ದಾರೆ, ಚಿಂತಕರಿದ್ದಾರೆ, ಪ್ರಬುದ್ಧರಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರು ಸುಮಾರು ವರ್ಷಗಳಿಂದ ನಮ್ಮನ್ನ ಕಟ್ತಾ ಬಂದ್ರೆ ನಮ್ಗೆ ನೆರಳಾಗಿ ಬಂದಿರತಕ್ಕಂತ ಸಮಾಜಗಳನ್ನ ನೀವು ಕಾಪಾಡ್ತಕ್ಕಂತ ಸ್ಥಿತಿಗಳಲ್ಲಿ ನೀವು ವಿಫಲರಾಗಿದ್ದೀರಿ ಅಂತಕ್ಕಂಥ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ 136 ಸೀಟುಗಳನ್ನ ಗೆಲ್ಲಲಿಕ್ಕೆ ಕೆ ಎಚ್ ಮುನಿಯಪ್ಪನವರು ಕರ್ನಾಟಕ ರಾಜ್ಯ ಪ್ರತಿನಿಧಿ ಆದಾಗ ಬಹಳಷ್ಟು ಅವಕಾಶಗಳು ನಮ್ಮ ಮಾದಿಗರ ಮತಗಳು ಕಾಂಗ್ರೆಸ್ ಪಕ್ಷದ ಕೇಂದ್ರೀಕೃತವಾಗಿ 136 ನಂಬರ್ನ ರೈಸ್ ಮಾಡೋದ್ರೆ ನಮ್ಮ ಪಾತ್ರ ಬಹಳ ದೊಡ್ಡದಿದೆ. ನೀವು ನೋಡಿದ್ರೆ ನಮಗೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ನಿರೀಕ್ಷೆ ಕೂಡ ಇತ್ತು, 2ನೇ ಅವಧಿಗಾದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ಖಾತೆ ಸಿಗ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮನ್ನ ಕೈ ಬಿಡೋದಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ರೀತಿ ಬುದ್ಧ, ಬಸವ, ಅಂಬೇಡ್ಕರ್, ಬಾಬಾ ಸಾಹೇಬ್ ಚಿಂತನೆಗಳನ್ನ ಮೈಗೂಡಿಸತಕ್ಕಂಥ ಪಕ್ಷ, ನಮ್ಗೆ
ಕೆಲವು ಸಂದರ್ಭದಲ್ಲಿ ಮಿಸ್ ಆದಾಗ ಹೈಕಮಾಂಡ್ಗೆ ನಾವು ಬದ್ಧರಾಗಿರ್ಬೇಕು. ನಮಗೆ ತಾಯಿ ಹೇಗೆ ಮುಖ್ಯನೋ ಪಕ್ಷ ಕೂಡ ಹಾಗೆ ಮುಖ್ಯ ಅಂತಕ್ಕಂಥ ವಾತಾವರಣ ಇತ್ತು. ಆ ಮೂಲಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ನಡುವೆ ಹೇಳ್ತಾ ಇದ್ದೀನಿ, ಕಳೆದ ಒಂದು ವಾರದ ಪ್ರಸಂಗಗಳನ್ನ ಗಮನಿಸಿದಾಗ ಬೇರೆ ನಾನ್ ರಾಜೀನಾಮೆ ಕೊಡ್ತೀನಿ, ನನ್ಗೆ ಅದೇ ಬೇಕು ಇದೇ ಬೇಕಂದ್ರೆ ಬ್ಲಾಕ್ ಮೇಲ್ ಯಾರು ಮಾಡ್ತಾರ್ಗೆ ಉತ್ತಮವಾಗಿರ್ತಕ್ಕಂಥ ಖಾತೆಗೆ ಕೊಡ್ತಕ್ಕಂಥ ಸಂಸ್ಕೃತಿನ ಯಾಕೆ ಅಸ್ಪೃಶ್ಯರ ಅಸ್ಪೃಶ್ಯರು ಉತ್ತಮವಾಗಿರ್ತಕ್ಕಂಥ ಅಧಿಕಾರವನ್ನ ಉತ್ತಮವಾಗಿರ್ತಕ್ಕಂಥ ಪೋರ್ಟ್ಫೋಲಿಯೋನ ನಡ್ತಕ್ಕಂಥ ಜವಾಬ್ದಾರಿ ಸಾಮರ್ಥ್ಯ ಇಲ್ವೇ ಅಥವಾ ಸಾಮರಸ್ಯ ಇಲ್ವೇ? ಹೀಗೆ ಹೊಸದಾಗಿ ಆಗಿರ್ತಕ್ಕಂಥ ನೂತನ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸರ್ ಕೂಡ ತಾವು ಮನವಿಯನ್ನು ಮಾಡ್ತಾರೆ. ನೀವು ಕೂಡ ಸುಮಾರು 45-50 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣ ಮಾಡಿದಿರಿ. ನೀವು ಕೂಡ ಈ ನಮ್ಮ ಕೆಜಿಎಫ್ನ ವಿಚಾರವಾಗಿ ನೀವು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ನೀವು ಕೂಡ ರಾಹುಲ್ ಗಾಂಧಿಯನ್ನ ಮಾತಾಡ್ತಕ್ಕಂಥ ಶಕ್ತಿ ನಿಮಗಿದೆ, ಸುರ್ಜೇವಾಲಾ ಮಾತಾಡ್ತಕ್ಕಂಥ ಶಕ್ತಿ ನಿಮಗಿದೆ. ಈ ಎಲ್ಲಾ ವಿಚಾರಗಳು ರಾಷ್ಟ್ರೀಯ ಸಂಯೋಜಕರ ಜೊತೆ ಆಗಿರ್ಬೋದು, ರಾಷ್ಟ್ರೀಯ ನಾಯಕರ ಜೊತೆ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಜೊತೆ ತಾವು ಚರ್ಚೆ ಮಾಡಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿರ್ತಕ್ಕಂಥ ಆಶಾಭಾವನೆ ಇದೆ. ಇನ್ ಕೇಸ್ ಬೆಳಗ್ಗೆ ತಾವು ನೋಡಿದ್ವಿ ಟಿವಿಯಲ್ಲಿ ಹಿರಿಯ ನಾಯಕರು ಸುಮಾರು 70 ವರ್ಷಗಳ ರಾಜಕಾರಣವನ್ನ ಮಾಡಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಕೂಡ 1989ರಿಂದ ಅಂದ್ರೆ 40-50 ವರ್ಷ ರಾಜಕಾರಣ ಮಾಡ್ತೀವಿ. ಹಿರಿಯರು ಕೂಡ ಇವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಉದ್ಭವ ಆಗಿದೆ. ಕಾರಣ ಅವ್ರಿಗಿರ್ತಕ್ಕಂಥ ಅನುಭವ, ಅವ್ರಿಗಿರ್ತಕ್ಕಂಥ ಎಲ್ಲಾ ಶಕ್ತಿ ಪಕ್ಷವನ್ನ ಕಟ್ಟೋದ್ರಲ್ಲಿ ತಾವೆಲ್ಲ ಬಳಸ್ಕೊಂಡ ಮೇಲೆ ಹಿರಿಯರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಗೌರವನ್ನ ತಾವು ಕೊಡೋದಲ್ಲಿ ವಿಫಲರಾಗಿದ್ದೀರಿ ಅಂತೇಳಿ ಈ ಸಂದರ್ಭ ಹೇಳ್ತಾ, ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನಿಸಿ ಮುಂದೆ ಆಗಿರ್ತಕ್ಕಂಥ ಅನಾಹುತಗಳಿಗೆ ತಾವು ಕಾರಣರಾಗದೆ ನೂತನವಾಗಿ ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ. ಈ ವಿಚಾರದಲ್ಲಿ ಮಾನ್ಯ KH ಮುನಿಯಪ್ಪನವರನ್ನ ಉತ್ತಮವಾಗಿ ಮುಂದೆ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟುವಲ್ಲಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಜವಾಬ್ದಾರ ಬಹಳ ಗೌರವಪೂರ್ವಕವಾಗಿ ತಾವು ನಡ್ಸ್ಕೊಳ್ತೀರಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀವಿ. ಅಥವಾ ತಾವೇನಾದ್ರೂ ಬಹಳ ಗೌರವಪೂರ್ವಕವಾಗಿರ್ತಕ್ಕಂಥ ವಿಚಾರಗಳನ್ನ ಅವ್ರಿಗೆ ಅಧಿಕಾರವನ್ನ ತಾವು ಕೊಡದೇ ಇದ್ರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಮಾದಿಗ ಸಮುದಾಯ ಮುಗಿಲು ಹೇಳ್ತದೆ. ನಾವು ಬೀದಿಗೆ ಬಂದು ಸ್ಥಿರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ನನ್ನ ಸಮುದಾಯದ ಪರವಾಗಿ ಹಾಗೇನೆ ಇತರ ಸಮುದಾಯದ ಮಿತ್ರರು ಕೂಡ ಬಂದಿದ್ದೀರಿ. ನಮ್ಮ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪನ ಅಭಿಮಾನ ಬಳಗನೂ ಕೂಡ ಇಲ್ಲಿದೆ. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆ ಇಲ್ಲೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಅದು ಕೂಡ ಹಾಗೆ ಇತ್ತು. ತಾವು ತೋರಿಸ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ಮತ ಹಾಕಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ, ನೀವು ಯಾರು ನಿಲ್ಸು ನಾವು ಮತ ಹಾಕ್ತೀವಿ ಅಂತಕ್ಕಂಥ ಆಶಾಭಾವನೆ ಇತ್ತು ನಮ್ಗೆ. ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ನನ್ನ ಮಾದಿಗ ಸಮುದಾಯ ಕೂಡ ಬಹಳ ಎಚ್ಚೆತ್ತುಕೊಳ್ಬೇಕಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು ವರ್ಷಗಳನ್ನ ಒಂದೇ ಪಕ್ಷವನ್ನ ನೆಚ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವ್ರು ಬಿಡ್ರಿ ಎಲ್ಲೋ ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲೂ ಹೋಗಲ್ಲ, ಆ ಸಂದರ್ಭ ಬಂದ್ರೆ ಎಣ್ಣೆನೋ ಊಟ ಬಿರಿಯಾನಿ ಕೊಟ್ರೆ ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರವೃತ್ತಿ ಇದೆ. ಹಾಗಾಗಿ ನಾವೆಲ್ಲ ಸುದೃಢರಾದಾಗ ಮಾತ್ರ ನಮ್ಮ ಮತವನ್ನ ಕೇಂದ್ರೀಕೃತ ಮಾಡಿ ನಾವು ನಮ್ಮ ಭವಿಷ್ಯವನ್ನ ಕಟ್ಟತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯನ ಉಳಿಸ್ತಕ್ಕಂಥ ಪಕ್ಷಗಳಿಗೆ ನಾವು ಮತ ಹಾಕ್ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. 42 ವರ್ಷಕ್ಕಂತ 42 ವರ್ಷಕ್ಕೂ ಸುದೀರ್ಘ ಅನುಭವ, 45 ವರ್ಷ. ಪ್ರಿಯಾಂಕಾ ಖರ್ಗೆ ಕ್ವಶನ್ ಕೇಳಿದ್ದು ಅರ್ಥ ಬೇಡ, ಸ್ಥಳೀಯವಾಗಿ ಮಾತಾಡೋಣ, ಸ್ಥಳೀಯವಾಗಿ ಮಾತಾಡೋಣ ಕೃಷ್ಣ. ಒಂದ್ ನಿಮಿಷ ಇರೋಣ ಇಲ್ಲಿ ಎಲ್ಲ ಇಲ್ಲಿ ಕೇಳ್ಬೇಡ ಅಣ್ಣ, ಇಲ್ಲಿ ಕೇಳ್ಬೇಡ ನಿಮ್ಗೆ ನಮಗೆ ನ್ಯಾಯ ಕೊಡ್ತಿರ್ತಕ್ಕಂಥ ನಾವು ಪತ್ರಿಕಾಗೋಷ್ಠಿ ಅಲ್ಲ ನಿಮ್ಮ ಹೋಲಿಕೆ ಅಲ್ಲ